ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ಈಗ ಟೈಮ್ ನೋಡ್ರಿ ಅಲ್ಲಿ 11 ಗಂಟೆ ಆಯ್ತು. ಅಂದರೆ ಎದ್ದಾಗಲೇ ಭಾಳ ತೆಗಿತ್ತು. ನಾವು ಮದ್ವೆ ನಮ್ಮವ್ವ ಒಬ್ರು ಹೇಳಿದ್ರಲ್ರಿಪ್ಪ ಕಮೆಂಟ್ ಮಾಡಿ, ಊರಿಗೆ ಹೋಗ್ರಿ ತವ್ರನಿಗೆ ಹೋಗ್ರಿ ಅಂತೇಳಿ ಅಂದು ಅವರೆಲ್ಲ ಮದುವೆಗೆ ಅಡ್ಡಾಕತ್ತಾರ ಅಂದ್ವಲ್ರಿ. ನಮ್ಮ ಅಕ್ಕನ ಮಕ್ಕಳು ಮದುವೆ ಅಂದರೆ ನಮ್ಮ ದೊಡ್ಡವನ್ನ ಮೊಮ್ಮಕ್ಕಳದ್ದು ಮದುವೆ ಐತ್ರಿ. ಇಲ್ಲೇ ಹುಬ್ಳಿಯಾಗಿರ್ತಾರೆ ಅವರು. ಅವರೇ ನನಗೆಲ್ಲ ಇಲ್ಲಿ ಕೊಡಿಸಿದ್ದು ಮಾಡಿದ್ರಿ. ಹಾಗಾಗಿ ನಮ್ಮವರೆಲ್ಲರೂ ಅಲ್ಲೇ ಬಂದಾರ್ರಿ. ಇವತ್ತದು ಮದುವೆ ಐತ್ರಿ. ಮದುವೆಗೆ ಹೋಗ್ಬೇಕು ಅಂತೇಳಿ ಅಂದು ಅದನ್ನು ಅಮ್ಮಗೆ ಹಾಕೈತಿ. ನನ್ನ ಅಮ್ಮ ಕಾಲು ನುಸಾಕತ್ತವು, ನಡ ನುಸಾಕೈತಿ ಅಂತಂದ್ರೆ ಏನಮ್ಮ ಆಟೋದೊಳಗೆ ಹೋಗಿ ಆಟೋದೊಳಗೆ ಬರ್ತೀವಿ ಬರ್ರಿ ಅಂತಂದು ಹೇಳಕತ್ತಿ. ಈಗ ಲಾಸ್ಟ್ ಮದುವೆ ಅವ್ರು ನೀವು ಮತ್ತು ಮದುವೆ ಇಲ್ಲಮ್ಮ ಎಲ್ಲದಕ್ಕೆ ಹೇಳೋಕ್ಕಾರ ಬರ್ರಿ ಅಂತಂದು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ರೀ. ಅದು ಈಗ ಇಷ್ಟು ಹೊತ್ತು ಅದನ್ನ ಮಾತಾಡಿ ಎದ್ದೆ ನನ್ನ ಮೇಲೆ ಏನು ಮಾಡ್ತಾರೆ ಮಾಡಿ ಬಿಡು ಅಂತೇಳಂದ್ರಿ. ನಮ್ಮ ತಮ್ಮ ಇವತ್ತು ಬಂದಾರೆ ರಾಜು ರೀ. ಅವ್ನು ಕೇಳಿದಾರೆ ನಾನಾರ ಬರ್ಲಿನ ಹಂಗಾರ ನಾನಾರ ಕರ್ಕೊಂಬರ್ತೀನಿ ಅಂತೇಳಿ ಮತ್ತು ರೀ ನನಗೊಬ್ಬರು ಕಮೆಂಟ್ ಮಾಡ್ಯಾರಿ. ಒಬ್ರು ಯಾಕೆ ಒಂದಿಬ್ಬರು ಮಾಡ್ಯಾರೇನ್ರಿ, ಭಿಕ್ಷೆ ಬಿಡೋದು ಬಿಡ್ರಿ, ಈ ಥರ ಡ್ರಾಮಾ ಮಾಡಿ ರೊಕ್ಕ ಇಸ್ಕೊಂತಿ ಅಂತ ರಾಧಾರಮ್ಮನವ್ರಿ. ಅವರೆಲ್ಲೇ ಹೋಗಿದ್ರು ಇಷ್ಟು ದಿನ, ಮತ್ತು ಈಗ ಬಂದ್ರಿ. ಅವ್ರಿಗೂ ಕಮೆಂಟ್ ಮಾಡ್ಯಾರಿ. ನಾನು ಮೊನ್ನೆ ಉಣ್ಕಲ್ ಕ್ಲಾಸಿಗೆ ಹೋಗ್ಬೇಕು ಸ್ವಲ್ಪ ಕೆಲಸ ಐತಿ ಅಂತ ಹೇಳಿದೆ. ನಾನು ಫೋನ್ ತೊಗೋಬೇಕು, ನನ್ನ ಕಡೆ ರೊಕ್ಕ ಇಲ್ಲ, ಅದಕ್ಕೆ ನಾನು ಈ ಥರ ಅಡ್ಡಾಡಕತ್ತೀನಿ ಅಂತ ಅವತ್ತು ನಾನು ಎಲ್ಲೂ ಹೇಳ್ಕೊಲಿಲ್ಲ ರೀ. ನಿನ್ನೆ ನನಗೆ ದುಡ್ಡು ಬಂದ ಮೇಲೆ ನಾನು ಹೇಳ್ಕೊಂಡಿದ್ದು, ನಾನು ಫೋನ್ ತರಕ ತರ ಸಂಬಂಧ ನಾನು ಇದನ್ನು ಚೈನ್ ಒತ್ತಿಡಕ್ಕೆ ಹೋಗಿದ್ದೆ ರೀ ನಾನು ಅಲ್ಲಿ ಅಂತ ನಿನ್ನೆನೇ ಹೇಳ್ಕೊಂಡಿದ್ದೆ ನಾನು. ಮತ್ತು ನಾನು ದುಡ್ಡು ಇಸ್ಕೊಂಡಿನಿ ರೀ, ಆದ್ರೆ ಬಡ್ಡಿ ಇಲ್ಲ. ಅದಕ್ಕೆ ಬಡ್ಡಿ ಇಲ್ದಂಗೆ ನಂಗೆ ದುಡ್ಡು ಸಿಕ್ಕೈತ್ರಿ. ದುಡ್ಡು ಕೊಡಬೇಕು ವಾಪಸ್. ಅಷ್ಟು ದುಡ್ಡು ಯಾರು ಕೊಡ್ತಾರೆ? ಹಂಗಾರಿ ಕೊಡಲ್ಲ ಯಾರು. ಹಾಗಾಗಿ ಅದನ್ನು ವಾಪಸ್ ಕೊಡ್ಬೇಕು ರೀ ಅವ್ರಿಗೆ. ಇದ್ದಾಗ ಕೊಡ್ರಿ ನೀವು ಅಂದ್ರೆ ನಾನು 2 ತಿಂಗಳ ಕೊಡ್ತೀನಿ ರೀ ಅಂದೆ. 2 ತಿಂಗಳದೊಳಗೆ ನಾನು ಕೊಡ್ತೀನಿ ರೀ ಅಂದೆ. ಈ ತಿಂಗಳು 1 ತಿಂಗಳ ಪೇಮೆಂಟ್ ಬಂದಮೇಲೆ ಮುಂದಿನ ತಿಂಗಳು 1 ತಿಂಗಳು ಪೇಮೆಂಟ್ ಬಂದಮೇಲೆ 2 ತಿಂಗಳು ಮಾಡಿಕೊಡ್ತೀನಿ ರೀ ಅಂತ ಹೇಳಿದ್ರಿ ನಾನು. ಅದನ್ನೇ ನಾನು ಬಿಟ್ಟಿನ ಇಸ್ಕೊಂಡಿಲ್ಲ ರೀ, ನಾನು ಪುಕ್ಸೇಟಿ ಆಗಿನೂ ಇಸ್ಕೊಂಡಿಲ್ಲ ರೀ. ನಾನು ಕೊಡಬೇಕು, ಆದರೆ ಬಡ್ಡಿ ಇಲ್ಲ ರೀ ದುಡ್ಡಿಗೆ. ನನ್ನ ಫೋನು ಫುಲ್ ಪ್ರಾಬ್ಲಮ್ ಆಗಿತ್ತು ರೀ. ಅದನ್ನು ನೋಡ್ಲಾರ್ದ ಮತ್ತು ನಾನು ಫೋನ್ ತೊಗೋಬೇಕಾದ್ರೆ ಕಾರಣ ನಮ್ಮ ಸುಲ್ತಾನ್ ರೀ. ಅವ್ನು ಭಾಳ ಅಂದ್ರೆ ಭಾಳ ನೆನೆಸ್ಬೇಕು ನಾನು. ನನಗೆ ಎಷ್ಟು ನನಗೆ ಖುಷಿ ಆಯಿತು ಅಂತ ಹೇಳಿದ್ರೆ ನಿನ್ನೆ ಆ ಹುಡುಗನ ನೋಡಿದಾಗ ಅರ್ಧ ಅಲ್ರಿ ಪೂರ ಅವನ ನನಗೆ ಫೋನ್ ತೊಗೋಬೇಕಾದ್ರೆ ಅವ್ನ ಕಾರಣನೇ ಅವ್ನು ರೀ, ನಂಗೆ ಸುಲ್ತಾನ ರೀ. ಹಾಗಾಗಿ ರೀ ಏನೋ ದೇವರು ಯಾವ್ದಾರ ಒಂದು ರೂಪದೊಳಗೆ ಬಂದು ಸಹಾಯ ಮಾಡ್ತಾನೆ ಅಂತಾರಲ್ರಿ, ಹಿಂಗೆ ರೀ. ಅಂದರೆ ಸಹಾಯ ಅಂದರೆ ದುಡ್ಡು ಹಾಗೆ ಕೊಟ್ಟು ಪುಕ್ಸೇಟಿನ ದುಡ್ಡು ಕೊಟ್ಟು ಸಹಾಯ ಮಾಡೋದಂತಾರಲ್ರಿ, ಅದಲ್ಲ. ಇದು ಕೂಡ ಒಂದು ಸಹಾಯನ ರೀ. ನಮ್ಮ ಕಡೆ ಇಲ್ಲ ಇವಾಗ ತೊಗೊಳಕ್ಕೆ, ಇದ್ದಾಗ ಕೊಡ್ರಿ ಅಂತ ಕೊಡ್ತಾರಲ್ಲ, ಇದು ಒಂದು ದೊಡ್ಡ ಸಹಾಯ ರೀ. ಇದು ಮರಿಲಾರ್ದಂಥ ಸಹಾಯ ರೀ. ಇದು ನನಗೆ ರೀ, ಇದು ನನ್ನ ಪಾಲಿಗೆ ಗೊತ್ತೇನು ರೀ. ಹಂಗೆ ಅದನ್ನೂ ಹೇಳಿ ನನ್ನ ಕಡೆ ದುಡ್ಡು ಅದಾವ್ರಿ. ನನ್ನ ಮಗಳು ಮದುವೆಗೆ ಬೇಕಂತ ನಾನು ಜಮಾ ಮಾಡಿದ್ದೀನಿ ರೀ. ತಿಂಗಳ ಜಮಾ ಮಾಡಿರಿ. ಅದು ಎಲ್ಲಿಲ್ಲ, ನಮ್ಮ ಬಾಬನ ಕಡೆನ ಜಮಾ ಮಾಡಿದ್ದೀನಿ ರೀ. ಈಗ ಅವ್ರ ಕಡೆ ಇಲ್ಲ ರೀ. ಅವ್ರಿಗೆ ಹೇಳಿಕೊಟ್ಟಿದ್ದೆ ನಾನು. ಇವತ್ತು ಕೊಟ್ಟರೆ ನಾಳೆ ಕೂಡ ಕೇಳಿದ್ರು ನನಗೆ ಕೊಡಬೇಡ್ರಿ ನೀವು, ಆಯ್ತು ರೀ. ನನಗೆ ಮದುವೆಯಾಗನ ನಮ್ಮ ಮಗಳು ಮದುವೆ ಯಾವಾಗ ನಾವು ಫಿಕ್ಸ್ ಮಾಡ್ತೀವಿ ಅವಾಗನೇ ನಾನು ಇಸ್ಕೊತೀನಿ ಅಂತಂದು ಅವ್ರ ಕಡೆ ನಾನು ಜಮಾ ಮಾಡಿದ್ದೀನಿ ರೀ. ಈಗ ಅವ್ರ ಕಡೆ ಇಲ್ಲ, ಅದು ನನಗೆ ಗೊತ್ತೈತೆ ರೀ. ಗೊತ್ತಿದ್ದು ನನಗೆ ಕೇಳಿದ್ರೆ ಮತ್ತೆ ನಾನು ಭಾಳ ಇದು ಅನಿಸ್ತೈತಿ. ಹಾಗಾಗಿ ನಾನು ಅವ್ರಿಗೂ ಕೇಳಕ್ಕೆ ಹೋಗಲಿಲ್ಲ ರೀ. ಬೇಡ, ನನ್ನ ಕಡೆನ ಬಂಗಾರ ಐತಿ, ಇಟ್ಟು ನಾನು ತೊಗೊಂಡ್ರೆ ಆಯಿತು ಅಂತ ನಾನು ಹಿಂಗೆ ಯೋಚನೆ ಮಾಡಿದ್ದು. ಅಲ್ಲಿ ಹೋದ್ರೆ ಅದು ಏನೋ ಪ್ಯಾನ್ ಕಾರ್ಡ್ನೊಳಗೆ ಕರೆಕ್ಟ್ ಅಕ್ಷರ ಇರ್ಬೇಕಂತ್ರಿ, ಆಧಾರ್ ಕಾರ್ಡ್ನೊಳಗೆ ಕರೆಕ್ಟ್ ಇರ್ಬೇಕಂತ್ರಿ. ಹಾಗಾಗಿ ಅಲ್ಲಿ ತೊಗೊಳ್ಳೇ ಇಲ್ಲ ರೀ. ಅದು ನಾನು ಯಾರ ಕಡೆ ಕೇಳೋದೇ ಬೇಡ, ನಾನು ಬಡ್ಡಿ ಹೋದ್ರೆ ಹೋಲ್ದಕ್ಕೆ 1-2 ತಿಂಗಳ ಮಟ್ಟಿಗೆ ಇಟ್ಟರೆ ಆಯಿತು ಅಂತ ನಾನು ಹೋಗಿದ್ದೆ ರೀ. ಅಲ್ಲಿ ತೊಗೊಳ್ಳೇ ಇಲ್ಲ. ಹೋಗ್ಲಿ ಬಿಡ ಅಂತ ನಾನು ಸುಮ್ಮನೆ ಇದ್ದೆ. ನನ್ನ ಪಾಡಿ ನಾನು ಸುಮ್ಮನೆ ಇದ್ದೆ ರೀ. ಹೇಳಿದ್ನಲ್ರಿ, ಸುಲ್ತಾನೇ ಒಂದು ಅರ್ಧ ಕಾರಣ ನಾನು ಫೋನ್ ತೊಗೊಳಕ್ಕೆ ಅಂತಂದು. ಹಾಗಾಗಿ ನಾನು ಫೋನ್ ತೊಗೊಂಡ್ರಿ. ಕೊಡಬೇಕು ದುಡ್ಡು, ಪುಕ್ಸೇಟ್ ಅಂತ ಅಲ್ರಿ, ಕೊಡಬೇಕು ದುಡ್ಡು. ಆದರೆ ಈ ಸಹಾಯ ಮಾಡಿದ್ರಲ್ರಿ, ಅದು ನನಗೆ ಭಾಳ ಖುಷಿ ಆಯಿತು. ಅದು ನಾನು ಹೇಳ್ಕೊಂಡಿದ್ರಿ. ಹೇಳ್ಕೊಳ್ಳಂದ್ರೆ ಮತ್ತೆ ಮನುಷ್ಯತ್ವನೇ ಅಲ್ಲ, ಮನುಷ್ಯರ ಅಲ್ವಲ್ರಿ ಅವರು. ಹಾಗಾಗಿ ಹೇಳ್ಕೊಂಡಿದ್ರಿ. ನಮ್ಮ ಮಮ್ಮಿ ರೆಡಿ ಆದ್ರಿ, ಇಲ್ಲಿ ರೆಡಿ ಆದ್ವಿ. ನಮ್ಮ ಅಪ್ಪನೂ ರೆಡಿ ಆಗ್ಯಾರ. ಮದುವೆಗೆ ಹೋಗ್ಕೊಟ್ಟು ರೆಡಿ ಆದ್ರಿಪ್ಪ, ಹೊಂಟಿ ಮದುವೆ. ಇವ್ರಿಗೆಲ್ಲ ಕರ್ಕೊಂಡು ಹೋಗ್ಬೇಕಂದ್ರೆ ಅಮ್ಮಾಗ ಆರಾಮ್ ಅನ್ಸ್ಲಿಲ್ರಿ. ಕಾಲ್ ಭಾಳ ನೋಸಾಗೈತಂದ್ರೆ ದವಾಖಾನಿಗೆ ಹೋಗಿದ್ವಿ. ಹಾಗಾಗಿ ಅಪ್ಪ ನಾವು ಕೂಡ ಹೋಗ್ಬರ್ತೀವಿ. ನಮ್ಮನ್ನ ಬರಕತ್ತಾನ್ರಿ. ನಾವು ಒಂದು ಗಾಡಿ ಮೇಲೆ, ನಮ್ಮ ಅಪ್ಪ ಒಂದು ಗಾಡಿ ಮೇಲೆ ಹೋಗ್ಬರ್ತೀವಿ. ಹೋಗೋಣ ರೀ. ಈಗ ಡ್ರೆಸ್ ಉಟ್ಕೊಂಡು ಬಿಡ್ಚಿ ನೋಡ ನಿಮ್ಮ ಸಣ್ಣ ಮಗಳು ಹೊಸ ಕರ್ಸುಟ್ಟಿರ ಹೋಗಿ ಬರ್ರಿ ಮಮ್ಮಿ. ಅಯ್ಯೋ, ಹಾಲು ಭಾಳ ದೂರ ಐತ್ರಿಪ್ಪ. ನಮ್ಮ ಇವರು ಸೈರಾನ್ ಹಿಡ್ದದ್ದು. ಸೈರಾ ಅಂತ ಹೇಳಿದ್ರೆ ನಮ್ಮ ದೊಡ್ಡವ್ರ ಮಗಳ್ರಿ. ಆಕೆ ಮಗಳದ್ದು ಮದುವೆ ಈಗ. ಆಕೆ ಮಗಳನ್ನ ನಮ್ಮ ದೊಡ್ಡವ್ರ ಮಗಳನ್ನ ರಗಿನ ಅವ್ರ ಅಕ್ಕನ ಮಗ ಕೊಟ್ಟೈತ್ರಿ. ಅಕ್ಕ ತಂಗಿ ಬೀಗ್ರಾಗ್ಯಾರ. ಇವರು ಕಾಸು ಅಕ್ಕ ತಂಗಿನ ಬೀಗ್ರಾಗ್ಯಾರ.
ನೋಡ್ರಿಪ್ಪ ಬಂದಿರಿ ನಾವು ಇಲ್ಲಿ ನೋಡ್ರಿ ನಮ್ಮ ಅವ್ವಾರಿ ನಮ್ಮ ಸಣ್ಣವಾರಿ ನಮ್ಮ ರೇಷ್ಮಾ ನಮ್ಮ ಮುಂತ ನಮ್ಮ ಸುಮೇರ ಎಲ್ಲಾರು ಇಲ್ಲೇ ಅದಾರ ಹಮೀದ ಇಲ್ಲ ಹಮೀದ ಇಲ್ಲ ಅದ ಹೌದನ ನಮ್ಮ ಅಪ್ಸಾನ್ ಬಂದ್ರಿ ಆಜಿ ಆಜಿ ಆರಾಮೈ ಮಾತು ಆರಾಮೇನೆ ನಮ್ಮ ಅಪ್ಸಾನ್ ರೀ ಅಪ್ಸಾನ್ ಮಗಳ್ರಿ ಅಪ್ಸಾನ್ ಮಗಳು ಈಕಿ ಮಗಳ್ರಿ ಬಂದ್ರಲ್ರಿ ಇಟ್ಲಾಪುರಕ್ರಿ ಓ ಬಾರ ಯಪ್ಪ ಬಾ ಬಾರ ರಾಜ ಸಣ್ಣ ರಾಜ ರೀ ಇವ ದಾ ನಮ್ಮ ಮಾಮಾರಿ ಇವ್ರು ಬನ್ನಿ ಕೊಪ್ಪದವ್ರ ನಮ್ಮ ಸೋದರ ಮಾವ ನೋಡ್ರಿ ನಮ್ಮ ಅಣ್ಣ ರೀ ನಮ್ಮ ದೊಡ್ಡವನ ಮಗ ರೀ ದೊಡ್ಡ ಆರಾಮದಿಯ ಓಯ್ ಆರಾಮದಿಲ್ಲ ನಮ್ದು ಎಲ್ಲಿ ಹೋದ ಇರತೈತಿ ಅದು ಬೆಂಗಡಿ ಹಚ್ಚಿಬ್ರಕ್ಕ ಓ ಏನ್ ಮಾಡಕತ್ತೀರಿ ನೀವೆಲ್ಲಾರ ಹೌದಾ ನಿನ್ನ ಮಗ ಬರ ಫೋನ್ ಹಿಡ್ಕೊಂಡು ನಿಂದಿರ್ತಿ ಅಂತ ಅನ್ಮ ನನಗ ಮತ್ ನನಗೆ ಕೊಡಿಸ್ಬಾ ಕೊಡಿಸ್ಬಾ ಪೈಸೆ ಕೊಡ್ಬೇಕಾ ಓ ಪೈಸೆ ಕೊಡ್ರಿ ನಿನ್ನ ಕಡೆ ಹಾಕೊಡಕ್ ನಾವು ತಿಂತೀವಿ ಬಾ ಪಾನ್ ಅಂಗಡಿ ನಿಮ್ ದೊಡ್ಡ ಕೊಡ್ಸಿದ್ ಬಿಡಪ್ಪ ಇಲ್ಲೇ ಇದೆ ಪಾನ್ ಅಂಗಡಿ ಹೌದನ ಎಲ್ಲ ಅಂಗಡಿ ಅದಾವನ ಇಲ್ಲಿ ಚಲೋ ಬಿಡಂಗಾರ ನಮ್ಮ ಪಾನ್ ಏ ತಗೋ ಇಲ್ಲಿ ಪಾನ್ ಹಾಕೊಂಡಿರಿ ನಮ್ಮ ಬೈರ್ ಊಟ ಮಾಡಕತ್ತಾರಂತ ನಾವೆಲ್ಲ ಊಟ ಮಾಡಿ ಹೊರಗೆ ಬಂದ್ರಿ ಕೊಟ್ರು ನಮ್ಮ ದೈವೆಲ್ಲ ಇಲ್ಲ ಐತೆ ನೋಡ್ರಿ ನಮ್ದು ನಮ್ಮ ಸೈರಾ ಬಂದಿಲ್ರಿ ಮಲ್ಲಿಕ್ ಬಂದಿಲ್ಲ ಮಲ್ಲಿಕ ಅದೇ ಹೇಳ್ದು ಮಲ್ಲಿಕ್ ಬಂದಿಲ್ಲ ಸ್ವಲ್ಪ ಸೈರಾ ಬಂದಿಲ್ಲ ಅಲ್ಲ ಹೋಗ್ತೀನೂ ಇಲ್ಲ ನಮ್ಮ ಬೈಯರ್ ಊಟ ಮಾಡಕತ್ತಾರಂದ್ರೆ ಹಂಗಾಗಿ ವೇಟ್ ಮಾಡಕತ್ತೀವಿ ನಾವು ನಿಮ್ಮ ಎಲ್ಲದಾರ ಹೋಗಿ ಬರ್ತೀನಿ ನೀವು ಹೋಗಿ ಬರ್ತೀನಿ ಬಾಯ್ 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 ಸರಿ ಅಲ್ಲ ಇಕ್ಕಿ ಅಲ್ಲ ರೇಷ್ಮಾ ಅಲ್ಲದನ ರೇಷ್ಮಾ ನೋಡ್ರಿ ಬಾಯ ಅಲ್ಲದ ನಾವು ಸಿದ್ದಾರೂಢ ಮಠದೊಳಗೆ ಬಂದಿದ್ದೀವಿ ನೋಡಪ್ಪ ಒಳಗೆ ತೊಗೊಂಡ್ರಿ ನಮ್ಮನ್ನ ಗಾಡಿ ಇದು ದ್ವಾರ ಬಾಕ್ಲು ಬಂತಾನೆ ಇಲ್ಲಿ ಹೊರಗೆ ಹೋಗೋದ್ರಿ ಈಗ ಪೂರ ಒಳಗೆ ಇದ್ದೀವಿ ನಾವು ಇಲ್ಲಿ ಉಣ್ಕಲ್ ಕ್ರಾಸಿಗೆ ಬಂದಿವ್ರಿಪ್ಪ ಸೋಡಾ ಕುಡಿತಾನಂತ್ರಿ ಸೋಡಾ ಮಸ್ತ್ ಮಾಡ್ತಾರೆ ಬಾ ಮಾಮಿ ಇಲ್ಲಿ ಅಂತೇಳಿ ಕರ್ಕೊಂಬಂದಿರ್ತೇನ್ರಿಪ್ಪ ನಮ್ಮನ್ನ ತಗೋಪ್ಪ ಯಾವ ತಗೊಂತ ಬರಬ್ರ ಯಾವ್ದಪ್ಪ ಇದು ಸೋಡಾ ಯಾವ್ದು ಪುದೀನ ಸೋಡಾನ ಹೋಗಿ ಬಂದ್ರ ಮಮ್ಮಿ ಹೆಂಗಾತು ಫಂಕ್ಷನ್ ಚಲೋ ಆತಾ ಹಾಂ ಹಾಂ ಫುಲ್ ಗದ್ಲೇನ ಇಲ್ಲಿ ಪಾನಿಪುರಿ ಬಂದೈತಂತ್ರಿ ಹಂಗಾಗಿ ಅರ್ಶಿಯ ತಗೊಳಕ್ ಹೋಗ್ತಿದ್ದಾಳೆ 3 ಪ್ಲೇಟ್ ಹೇಳ ಮಮ್ಮಿಗೊಂದು ನನಗೊಂದು ನಿನಗೊಂದು ನೀರ್ಲೆ ಪಾನಿಪುರಿ ಒಂದ್ರಿ ಪಾನಿಪುರಿ ತೊಗೊಂಡಾರಿಲ್ಲ ಇವ್ರು ಇಬ್ರು ಅಕ್ಕ ತಂಗಿರಿ ಸೇವಪುರಿ ತಗೊಂಡ್ರಿ ಯಾರಿಪ್ಪ ಮತ್ತು ನನಗೊಂದು ಕೊಡ್ಬೇಕ್ರಿ ಸೇವಪುರಿನ ನಾನೇನು ತಗೊಂಡೇನಿ ನಿಂದ್ರೊಳಗಿಂದ ಒಂದು ತಗೊಂಡ ನೋಡಿಕೆ ಪಾನಿಪುರಿ ಹೌದಾ ತಂಬಲ್ಲಿ ಅರ್ಶಿಯಾ ತಂಬ ಬಂದ್ಲ ಬರ್ತಾಳೆ ಅರ್ಶಿಯ ಬಾಂಬ ನೀವು ಸೇವಪುರಿ ತೊಗೊಂಡಿರಮ್ಮ ಹಾಂ ನೋಡುವ ಎಲ್ಲಿ ಹೆಂಗದವ ಇವೆಲ್ಲ ಮೆತ್ತ ಆಗ್ಬಿಟ್ಟವಲ್ಲ ಮೇಲೆ ಸೀರೆ ಹಾಕಕ್ಕೆ ಹೋಗಕತ್ತೀವಿ ಇಲ್ಲಿ ನೋಡಿಲಿ ಕೆರಿ ಈಗ ತುಂಬೈತೆ ನೋಡ್ರಿಪ್ಪ ಪೂರ ತುಂಬೈತೆ ನೋಡದ ಏನು ಕೆರಿ ಹಾಂ ಕೆರಿ ತುಂಬೈತೆ ಕೆರಿ ತುಂಬೈತೆ ಅದು ಇದು ಅಂತರ್ಗಂಗೆ ಏನು ಅಂತಾರಲ್ಲ ಅದು ನೋಡಿಲ್ಲ ಏನು ಹಬ್ಬೈತದ ಅಲ್ಲಿ ನೋಡಿ ಸ್ವಚ್ಛ ಮಾಡಕ್ಕಾಯ್ದ್ರಲ್ಲ ಪೆಟ್ಟು ಆತ್ ನೋಡೋದು ಮಸ್ತ್ ಆತ್ ನೋಡೋದು
ಏನ್ರ ಮದುವೆ ಐತೇನ ಐತೆ ಒಟ್ಟಲ್ಲಿ ನಮ್ಮ ಮಂಡು ಹಾಕಿ ಇದನ್ನ ಪುರಾಣ ಹೌದನ ಅದ ಕಾರ್ಯಕ್ರಮ ಇಟ್ಟಾರ ಡೈಲಿ ಕಾರ್ಯಕ್ರಮ ಇರ್ತೈತೇನಲ್ಲಿ ನೋಡ್ವಾ. ಇವತ್ತು ಶನಿವಾರ ಸಂತ್ರಿ ಉಣ್ಕಲ್ಕೆರೆ ಕಡೆ ಸಂತಿ ಇರತ್ರಿ. ನಾವು ದುಡ್ಡು ತೊಗೊಂಬರ್ಲಿ ಏನಲ್ಲ ಫೋನ್ಪೇ ಇರ್ಬೇಕಲ್ಲ ಅವ್ರ ಕಡೆ. ಹಾರಿಪ್ಪ ನೋಡಮ್ಮ ಅನ್ನಕತ್ತ ನಡಿ ಹೋಗೋಣ ಅಂತಂದು ಹೊಟ್ಟಿರಿ ನಾವೀಗ. ಫೋನ್ಪೇ ಇದ್ದರ ಕಡೆ ತೊಗೊಂಡು ಹೋಗ್ತೀವಿ. ಗಾಡಿ ಒಂದು ತರಗ ಬರ್ಗ ಹಂಗೆ ಓಡಾಡ್ತಾರಿಪ್ಪ. ಮೇನ್ ರೋಡ್ ಇದು. ಇಲ್ಲೇ ನಾವು ಬಜಿ ತಗೊಳಕ್ ಬಂದಿದ್ದೀವಿ. ಬಜಿ ತೊಗೊಂಡಿವಿ ನಾವು ಈಗ. ಸಜ್ಜಿ ಮಾಡ್ಕೊಂಡು ಆಯ್ತು ಫೋನ್ಪೇ ಎಲ್ಲೆಲ್ಲ ಐತೆ ಅಲ್ಲಿ ತೊಗೊಂಡು ಹೊಂಟಿವಿ ನಾವು. ಎಲ್ಲ ತರಕಾರಿ ತೊಗೊಂಡಿಲ್ಲ. ಚಲೋ ಮಾಡ್ಯಾರಿ ಬಜ್ಜಿ ಜಿಲೇಬಿ ಅದೆಲ್ಲ ಮಾಡಿಟ್ಟಾರ ನೋಡಿ ಬಿಸಿ ಬಿಸಿ. ಬಂದು ನೋಡ್ರಪ್ಪ ನಾವು ಮನೆಗೆ ತೊಗೊಂಡಿಲ್ಲ. ಸಂತಿಗೆ ಹೋದಿವ ನಾವು. ನೀವು ಗೆಸ್ ಮಾಡಿದ್ರನ ಸಂತಿಗೆ ಹೋಗಿರ್ಬೇಕಂತಂದು ಹೇಳಿದ್ರ ಶೋಗತ್ ಬೇಗ್ರಿ. ಅವ್ರು ಫೋನ್ ಹಚ್ಚಿದ್ರಿ ಕೊತ್ತಂಬರಿ ಪುದೀನ ತಂಬರಿ ಅಂತಂದು ನಾವು ಅಲ್ಲಿ ಬಂದ್ಬಿಟ್ಟಿದ್ವಿ ರೀ. ಇವ್ರಿ ನಾವು ಅಲ್ಲೇ ಮುಂದಕ್ಕೆ ಬಂದ್ವಿ ಅಂತಂದು ಹೇಳಿದ್ರಿ. ನಾವು ರೊಕ್ಕ ಓದಿರಲ್ಲ ಫೋನ್ಪೇ ಇದ್ದಲ್ಲಿ ತೊಗೊಂಡು ಬಂದಿರಿ. ಒಂದು 2 ಕಡೆ ಅಷ್ಟ ರೀ. ಒಂದ ಕಡೆ ಎಲ್ಲ ತೊಗೊಂಡಿರಿ. ಸುಲ್ತಾನ ಹೋದ್ನನ್ರಿ ಕರೆಕ್ಟ್ ಮಾಡಿದ್ರಿ ಎಲ್ಲ. ನನ್ನ ಮೊಬೈಲ್ ಎಲ್ಲ ಕರೆಕ್ಟ್ ಮಾಡಿಕೊಟ್ಟಾರಿ. ಈಗ ಮೊಬೈಲ್ ಇದು ಒಬ್ರು ಯಾರೋ ಹಾಕ್ಯಾರ ನೋಡಿದ್ರು ದುಡ್ಡು ಎಷ್ಟು ಅಂತೇಳಿ ಕರೆಕ್ಟ್ ಹಾಕ್ಯಾರ ಅವ್ರು. ದುಡ್ಡು ಎಷ್ಟು ಅಂತೇಳಿ ಅಂದ. ಈಗ ನಮ್ಮ ಸುಲ್ತಾನ ಬಂದರಿ. ಬೆಳಗ್ಗಿದ್ದ ಅವನು ಕಾಲೇಜ್ಗೆ ಹೋಗಿದ್ದೆ ಏನ್ರಿ. ಈಗ ಬಂದಾರಿ ಅವನು. ಮಾಡಿದ ಎಲ್ಲ ಕರೆಕ್ಟ್ ಆತ. ಎಲ್ಲ ಕರೆಕ್ಟ್ ಆತ ಈಗದ ಹೌದನ. ಚಲೋ ಆಯ್ತು ಬಿಡಪ್ಪ. ಪುಣ್ಯ ಬಂತು. ಅದ ಹೇಳಿ ಇವತ್ತು ವಿಡಿಯೋದೊಳಗೆ ಫೋನ್ ತೊಗೋಕಾದ ಕಾರಣ ನಮ್ಮ ಸುಲ್ತಾನ್ ರೀಪ್ಪ ಅಂತೇಳಿ ಅಂತ ಸುಲ್ತಾನ. ಹಾಂ ರೀಪ್ಪ ಕೆಲಸ ಐತ್ರಿ ಮೊಬೈಲಿಂದ. ಹಂಗಾಗಿ ಮತ್ತೆ ಐತಿವಿಟಿ ಆಮೇಲೆ ಬಂದು ಮಾಡ್ತೀನಿ ತಡಿ ಮಮ್ಮಿ ನಾಳೆ ಮಾಡ್ತೀನಿ ತಡಿ ಆರಾಮ್ ಕೂತ್ಕೊಂಡು ಈ ಕೆಲಸ ಐತೆ ಅಂತ ಹೋದರೆ ಅವನು. ಆಯ್ತು ಬಿಡ್ಬೋದು. ಹಾಗಾಗಿ ಓಪನಿಂಗ್ ಮಾಡಿಲ್ರಿ ಫೋನಿಂದ. ನಾವು ಇನ್ನು ಚೌಳಿಕಾಯಿ ತೊಗೊಂಬಂದಿದ್ದೀರಿ. ಈಗ ಚೌಳಿಕಾಯಿ ಪಲ್ಯ ಮಾಡ್ಬೇಕು. ಆರಿಪ ರೊಟ್ಟಿ ಮಾಡಕತ್ತ ಅರಿಶಿ ಬಾಂಡೆ ತಿಕ್ಕೊಂಬಂದು ಕುತ್ಕೊಂಡ್ರಿ. ಆಕಿ ಕೆಲಸ ಆತ್ರಿ ಅರಿಶಿ ಅಂದ್ರಿ. ಮಾಡಾಕತ್ಲ ಇಲ್ಲಿ ಚೌಳಿಕಾಯಿ ಹೊರ್ಕೊಂಬಂದಿರಿ ನಾನು. ತೊಳೆದು ಹುರಿಬೇಕ್ರಿ ಅವು. ಆರಿಪ ರೊಟ್ಟಿ ಮಾಡಕತ್ತ ಆತನ ಐತೆ ಮೀನು ಭಾಳ ಐತೆನ ಸ್ವಲ್ಪ ಇದೆ. ಸ್ವಲ್ಪ ಐತೆನ ಅದಾತಂದ್ರೆ ಅದ ತೆಗಿ ಒಳಗಂದ್ರೆ ಜಲ್ದಿ ಹುರಿದ್ಬಿಡ್ದು ತಗೋ. ಇಲ್ಲಿ ಬೆಳೆ ಕುದಿಯಕ್ಕೆ ಹಾಕಿದ್ರಿ. ಬೆಳೆ ಕುದೈತಿ. ಇದನ್ನು ಸಾರು ಮಾಡ್ಬೇಕ್ರಿ. ಹೆಂಗೈತೆ ಅಪ್ಪ ಫೋನ್ ರೀ? ಚಲೋ ಐತಲ್ರಿ? ನಮ್ಮ ಸುಲ್ತಾನ್ ಕಸ್ರತ್ ಭಾಳ ಐತ್ರಿಪ್ಪ ಫೋನ್ ಒಳಗ್ರಿ ಅಪ್ಪ. ನಮ್ಮ ಅಪ್ಪಂದ್ರಿ. ನೋಡ್ರಿ ಮತ್ತೆ ಅವ್ರ ಒಂದು ವಿಡಿಯೋ ಮಾಡಿ ತೋರ್ಸಾಕದ ಅಂತ ಹೇಳ್ರಿ. ತಮ್ಮನ್ನ ಏನ್ ಮಾಡಿದ್ರಮ್ಮ? ಹೌದನ. ಚಲೋ ಆಯ್ತು ನೋಡಪ್ಪ. ಕುಂದ್ರ ಸುಲ್ತಾನ. ಯಾವ್ದ್ರಾಗ್ರಿ ಫೋನ್ ಹೋಗನ್ರಿ? ಇರ್ಲಪ್ಪ ಬಾಳ ಇದು ಮಾಡಿದ್ವಿಪ್ಪ ನಾವು. ಯಾಕಂದ್ರ ಚೈನ್ ತಗೊಂಡೋಗಿ ಉಣ್ಕಲ್ ಕ್ಲಾಸ್ ಎಲ್ಲ ಅಡ್ಡಾಡಿ ಬಂದ್ರು ನಮ್ಗೆ ದುಡ್ಡು ಸಿಗ್ಲಿಲ್ಲಪ್ಪ. ಸಿಕ್ಕಿಲ್ಲ ನಮಗ್ರಿ. ರಾತ್ರಿ ಎಲ್ಲ ಈಗ ಇದ್ರಾಗ ವಿಡಿಯೋ ಮಾಡಕತ್ತೀನಪ್ಪ ನಾನು. ಇವತ್ತು ಇನ್ನು ಇದ್ರೊಳಗೆ ವಿಡಿಯೋ ಮಾಡಕತ್ತೀನಿ. ನಾನು ಬೆಳತನ ನಿಂತ್ಕೊಡ್ಬೇಕಪ್ಪ ಇದನ್ನ. ಈಗ ಇವತ್ತು ಒಂದಿನ ನಾನು ರೀ. ಅದು ಯಾಕಂದ್ರೆ ಇನ್ನು ಸುಲ್ತಾನ್ ಬಂದಿಲ್ರಿ. ಇವತ್ತು ಬೆಳಗ್ಗೆ ಕಾಲೇಜ್ಗೆ ಹೋಗಿದ್ದಂತ್ರಿ. ಹಂಗಾಗಿ ಈಗ ಬಂದು ಇನ್ನು ಅರ್ಧಂಬರ್ಧ ಮಾಡ್ಯಾನ್ರಿ ಈಗ ಅದನ್ನೆಲ್ಲ. ಎಲ್ಲ ಸೆಟ್ಟಿಂಗ್ ಮಾಡಿಕೊಟ್ನ ಅಂದ್ರೆ ನಾನು ನಾಳಿದ್ದೆ ಸ್ಟಾರ್ಟ್ ಮಾಡ್ತೀನಿ ರೀ ಅದ್ರೊಳಗೆ ರೀ. ರೀ ಇರ್ಲಿ ಅಪ್ಪ. ಎಲ್ಲರದು ಸಪೋರ್ಟ್ ಐತಲ್ಲಪ್ಪ ನಿಮ್ದೆಲ್ಲ. ಚಲೋ ಐತಲ್ರಿ? ನಮಗೂ ಗೊತ್ತಿಲ್ರಿ. ಅವ್ರ ಆರಿಪ ಸುಲ್ತಾನ್ ನೋಡಿ ತಗೊಂಡಿದ್ ನೋಡ್ರಿ ಈಗ ಅದು. ಅವೆಲ್ಲ ಫೋನ್ ಹಿಡಿದಿಡ್ ನೋಡಿ ತಗೊಂಡ್ರಿ. ಹೆಂಗೈತಿ ಹಂಗಿಲ್ಲ ಅಂತೇಳಿ ಅಂದ್ರಿ. ಕಿಟ್ಟಿ ಪಾರ್ಟಿ ಅನ್ನೋದು ಕಿಟ್ಟಿ ಪಾರ್ಟಿ ಈಗಿದ ಬಿಸ್ಕಿಟಿನ ಪಾರ್ಟಿ. ಅಮ್ಮ ಬೇಡ್ತವ್ರಿ ಚಾರ ಆಗಲ್ಲ ಹೋದ್ರಿ ಅವ್ರು. ಬಾಬರ್ ಬಂದ್ರಿ ಈಗ ಕೊಟ್ಟಿದ್ದೀರಿ ಅವ್ರಿಗೆ. ಇದು ತುಂಬೈತ್ ನೋಡ್ರಿ ಇಲ್ಲಿ ಚಾ. ತುಂಬೆ ನೋಡ್ರಿ ಇದು. ಊಟ ಮಾಡಿ ಸ್ವಲ್ಪ ವಾಕಿಂಗ್ ಮಾಡಾಕತ್ತೀರಿ ಈಗ. ಇದು ಸಾರು ಮಸ್ತ್ ಮಾಡಿದ್ರಿಪ್ಪ. ಸಾರು ಚಲೋ ಆಗಿತ್ತು. ಆರಿಪ ಮಾಡಿದ ಸಾರು. ಚೌಳಿಕಾಯಿ ಪಲ್ಯನ ಭಾಳ ಟೇಸ್ಟ್ ಮಾಡಿದ್ರಿ.
ನಾನು ಒಂದು ರೊಟ್ಟಿ ತಿನ್ಬೇಕಂದಾಗ ಮತ್ತು ಒಂದು ರೊಟ್ಟಿ ತಿಂದು ಮತ್ತು ಅನ್ನ ಉಂಡ್ಬಿಟ್ಟಿರಿ ಇವತ್ತು ಹೊಟ್ಟೆ ವಜ್ಜೆ ಆತ ಅದಕ್ಕೆ ಸ್ವಲ್ಪ ಅದು ಅಡ್ಯಾಡ್ರಂತೆ ಮೀನಾ ತೆಗೆದು ಕೊಟ್ಟಿದ್ರಿ 1 kg ಮೀನಕ್ಕೆ ಬಂದಿದ್ರಿ ಮತ್ತು ಆಗಲಿಕ್ಕೆ ಅರ್ಧ kg ಬಂದರೂ ಕೊಟ್ಟಿದ್ದೀರಿ ಇವ್ರು ಸ್ವಚ್ಛ ಮಾಡಿಕೊಡು ಅಂತಂದರೆ ಮತ್ತು ಅಮ್ಮ ಆರಾಮಿದ್ರಲ್ರಿ ಬೇಡ ಅಂತ ಹೇಳಿ ಬಿಡಿಸಿದ್ವಿ ನಾವು ಅಮ್ಮಗೆ ಇವತ್ತು ಏನು ಹೋಗಿರ್ ಬಿಡಮ್ಮ ಅಂತೇಳಿ ಅಂದ ಮನೆಗೆ ಗಿರಾಕಿ ಬಂದು ಯಾಕತ್ತಾರೆ ನಿಮ್ಗೆ ಊಟ ರೀ ಹಾಂ ಈಗ ಮಾಡ್ಬೇಕನ್ರಿ ಊಟ ರೀ ಎಲ್ಲಿ ಹೋಗಿದ್ರಿ ಇಷ್ಟೊತ್ತನ ಎಲ್ಲಿ ಹೋಗಿದ್ರಿ ಇಷ್ಟೊತ್ತನ ಟ್ಯಾಗ್ರಿನ ಸರ್ತ್ ಶುರು ಆತನ್ರಿ ಈಗ ಹೌದ್ರಿ ಶುರು ಆಗಿದೈತ್ರಿ ಟ್ಯಾಗ್ರಿನ ಸರ್ತ್ ಮತ್ತೆ ಉಂಡು ಹೋಗ್ಕನ ಈಗ ಹ್ಞೂ ಟ್ಯಾಗ್ರಿನ ಸರ್ತ್ ಅಂತಲ್ಲಿ ಇಲ್ಲೇ ತಾಜ್ನಗರದೊಳಗ್ರಿ ಸುಲ್ತಾನ ನಿಯಾಜ್ ಆಸಿಫ ಎಲ್ಲರೂ ಕೂಡ ಹೋದ್ರನ್ರಿ ಈಗ ಇವತ್ತಿನ ರೀ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್